ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹತ್ತಿರ ದೂರಿಗೆ ನಮೋ ರೈಲು. ದೇಶದ ಕಡಿಮೆ ಅಂತರದ ನಿಲ್ದಾಣಗಳ ನಡುವೆ ಸಂಚಾರ. ಬೆಂಗಳೂರು ಮೈಸೂರು ಮಾರ್ಗಕ್ಕೂ ಲಭ್ಯ. ಸಚಿವ ಅಶ್ವಿನಿ ವೈಷ್ಣವ್. ಫೆಬ್ರವರಿ 12ರಿಂದ ಜಾಗತಿಕ ಹೂಡಿಕೆದಾರರ ಸಮಾವೇಶ. 10 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ನಿರೀಕ್ಷೆ. ಕರ್ನಾಟಕ ನೂತನ ಕೈಗಾರಿಕಾ ನೀತಿ ಘೋಷಣೆ. ದೆಹಲಿ ಬಹಿರಂಗ ಪ್ರಚಾರ ಅಂತ್ಯ. ನಾಳೆ ಮತದಾನ. ಕಡೆ ದಿನ ಬಿಜೆಪಿ 22 ರೋಡ್ ಶೋ, ರ್ಯಾಲಿ. ಈ ವರ್ಷ ಎಸ್ಎಸ್ಎಲ್ಸಿಗೆ ಶೇಕಡ 10 ಕೃಪಾಂಕ ಇಲ್ಲ. ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ರಾಷ್ಟ್ರೀಯ ಕ್ರೀಡಾಕೂಟ. 15ರ ರಾಜ್ಯದ ಶೂಟರ್ ಜೊನಾಥನ್ಗೆ ಸ್ವರ್ಣ. 10 ಮೀಟರ್ ಪಿಸ್ತೂಲ್ನಲ್ಲಿ ಅಮೋಘ ಗುರಿ. 22 ಚಿನ್ನ ಗೆದ್ದು ಕರ್ನಾಟಕ ಅಗ್ರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೈಕ್ರೋ ಫೈನಾನ್ಸ್ ಮೇಲೆ ಮೆಗಾ ಪ್ರಹಾರ. ಪ್ರಸ್ತಾವಿತ ಸುಗ್ರೀವಾಜ್ಞೆಯ ಕರಡು ರಾಜ್ಯಪಾಲರಿಗೆ ರವಾನೆ. ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ. ದೇಶದಲ್ಲಿ ಪ್ರತಿ ವರ್ಷ 13.9 ಲಕ್ಷಕ್ಕೂ ಹೆಚ್ಚು ಕ್ಯಾನ್ಸರ್ ಪ್ರಕರಣ ಪತ್ತೆ. ಫೆಬ್ರವರಿ 10ರಿಂದ ಏರ್ ಶೋ. ವಿಪತ್ತು ನಿರ್ವಹಣೆ ಕುರಿತು ಮುಂಜಾಗ್ರತಾ ಕ್ರಮ. ಸಭೆಯಲ್ಲಿ ಡಿಸಿ ಸೂಚನೆ. ಸುಂಕ ಸಮರಕ್ಕೆ ಷೇರುಪೇಟೆ ನಿತ್ರಾಣ. ಸೆನ್ಸೆಕ್ಸ್ 319.22 ಅಂಕ ಕುಸಿತ. ನಿಫ್ಟಿ 121.1 ಅಂಕ ಇಳಿಕೆ. ಡಿ ಗುಕೇಶ್ ಅನ್ನು ಮಣಿಸಿದ ಆರ್ ಪ್ರಜ್ಞಾನಂದ ಟಾಟಾ ಸ್ಟೀಲ್ ಚೆಸ್ ಚಾಂಪಿಯನ್. 19 ವರ್ಷಗಳ ಬಳಿಕ ಭಾರತೀಯ ಆಟಗಾರನಿಗೆ ಟಾಟಾ ಪ್ರಶಸ್ತಿ.